ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ವ್ಲಾಗು. ಬೆಳಗ್ಗೆ ರೀತಿ ನಾನು ರಂಗೋಲಿ ಹಾಕಿನಿ ನೋಡ್ರಿ. ಇವತ್ತಿನ ರಂಗೋಲಿ ಯಾವ ರೀತಿ ಬಂದಂತ ತಿಳಿಸ್ರಿ ನನಗೆ. ಆಮೇಲೆ ಇವತ್ತು ನಮ್ಮನೆಯವ್ರು ರಜಾ ತೊಗೊಂಡಿದ್ರು. ನಾವು ಜಾತ್ರೆಗೆ ಹೋಗಿದ್ವಿ ನೋಡ್ರಿ. ಜಾತ್ರೆ ದಿನ ನಮಗೆ ಹೋಗೋಕೆ ಆಗಿರಲಿಲ್ಲ, ಭಾಳ ರಶ್ ಇರ್ತದೆ ಅಂತ ನಾವು ಹೋಗಿದ್ದಿಲ್ಲ. ಅದಕ್ಕೆ ಇದೇ ಸಿದ್ದರಾಮೇಶ್ವರ ದೇವಸ್ಥಾನ. ನಾವು ಇಲ್ಲಿ ಜಾತ್ರೆಗೆ ಬಂದಿದ್ವಿ ನೋಡ್ರಿ. ಎಷ್ಟು ರಶ್ ಇತ್ತು. ಮಧ್ಯಾಹ್ನ ಒಂದು 2 ಗಂಟೆಗೆ ಅಷ್ಟು ನಾವು ಹೋಗಿದ್ವಿ. ಆಮೇಲೆ ಇಲ್ಲಿ ಅನ್ನಪ್ರಸಾದ ಇತ್ತು. ಆಮೇಲೆ ಅದು ಅನ್ನಪ್ರಸಾದನ ನಾವು ತೊಗೊಂಡು ಆಮೇಲೆ ನಾವು ಹೊರಗೆ ಬರೋಷ್ಟರಲ್ಲಿ ಇನ್ನೂ ಜಾಸ್ತಿ ಜನ ಬಿಟ್ಟಿರ್ತೀವಿ. ಒಂದು 3-3 ಆಗಿತ್ತು ಟೈಮು. ಅಷ್ಟೊತ್ತಿಗೆ ಭಾಳ ಜನ ಕೂಡಿಬಿಟ್ಟಿದ್ರು ನೋಡ್ರಿ. ಹೀಗಾಗಿ ಜಾಸ್ತಿ ನಾವೇನು ಅಷ್ಟೊಂದು ತಿರ್ಗಾಡಕ್ಕೆ ಹೋಗಲಿಲ್ಲ. ಸ್ವಲ್ಪ ನೋಡಿಕೊಂಡು ದೇವಸ್ಥಾನಗೆಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನೋಡಿದ್ವಿ. ಅಂದ್ರೆ ಪ್ಲೇಟ್ಸ್ ಆಗಲಿ, ಡಿನ್ನರ್ ಪ್ಲೇಟ್ಸ್ ಬರ್ತಲ್ರಿ ಅವು, ಆಮೇಲೆ ಇಯರಿಂಗ್ಸು, ಬಳೆ ಇವೆಲ್ಲ ಭಾಳ ಚಂದ ಬಂದಿರ್ತಾವೆ ರೀ. ಈ ಟೈಮಲ್ಲಿ ಅವ್ನು ಜಾಸ್ತಿ ತೊಗೋತೀವಿ ರೀ. ಯಾಕಂತಂದ್ರೆ ಡಿಸೈನ್ಸ್ ಎಲ್ಲ ವೆರೈಟಿ ಡಿಸೈನ್ಸ್ ಎಲ್ಲ ಬಂದಿರ್ತಾವೆ. ಇಯರಿಂಗ್ಸ್ ಆಗಲಿ, ಬ್ಯಾಂಗಲ್ಸು, ಅದಕ್ಕೆ ಅವೆಲ್ಲ ನೋಡಿಕೊಂಡು ತೊಗೊಂಡು ಬಂದ್ವಿ. ಸ್ವಲ್ಪ ತೊಗೊಂಡೆ ನಾನು. ಇನ್ನೊಂದು ಸ್ವಲ್ಪ ಶನಿವಾರ ದಿವಸ ಆದರೂ ಹೋದ್ರೆ ಆಯ್ತು ಅಂದ್ಕೊಂಡೀನಿ. ಸ್ವಲ್ಪ ಜನ ಕಡಿಮೆ ಆಗಿರ್ತಾರೆ, ಅವಾಗ ಒಂದು ಸ್ವಲ್ಪ ನಾವು ಹೋದ್ರೆ ಬೆಟ್ರ್ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಅಷ್ಟೊಂದೇನು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲಿ ಸ್ವಲ್ಪ ಅಷ್ಟೇ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ನೋಡ್ರಿ. ನಂದಿ ಕೋಲ್ಸ್ ಎಲ್ಲ ಇದು ಮಾಡ್ಲಿಕ್ಕತ್ತಿದ್ರು, ಅದೆಲ್ಲ ನೋಡ್ಕೊಂಡು ಬಂದ್ವಿ ರೀ ಇವತ್ತು. ಇವೆಲ್ಲ ಫ್ಲವರ್ಸ್ ಇದೆ ನೋಡ್ರಿ, ಹೆಂಗೆ ಚಂದ ಅದ. ರೇಟ್ ಮಾತ್ರ ಭಾಳ ಅನ್ನಿಸ್ತು ನನಗೆ. ಸಣ್ಣವೆಲ್ಲ 450 ಹೀಗೆಲ್ಲ ಹೇಳಕತ್ತಿದ್ರು. ಅದಕ್ಕೆ ನಾವೇನು ಅದೇನೋ ತೊಗೊಳಕ್ಕೆ ಹೋಗಲಿಲ್ಲ ರೀ. ಜಸ್ಟ್ ನಿಮಗೂ ತೋರ್ಸೋಣ ಅಂತ ತೋರಿಸ್ದೆ ಅಷ್ಟೇ ನಾನು. ಆಮೇಲೆ 1-2 ಅಷ್ಟೇ ಇಯರಿಂಗ್ಸು ಆಮೇಲೆ ತೊಗೊಂಡು ಬಂದೆ ಅಷ್ಟೇ ನಾನು. ಆಮೇಲೆ ಇನ್ನೊಂದು ಸತಿ ಹೋದ್ರಾಯ್ತು ಅಂದ್ಕೊಂಡಿನಿ ರೀ. ನಾನು ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿ ಶಾಪಿಂಗ್ ಮಾಡಿದ್ರಾಯ್ತಂತೆ. ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಆಮೇಲೆ ರೇಟು ಸ್ವಲ್ಪ ಕಡಿಮೆ ಸಿಗ್ತದೇನೋ ಅಂತ ನನಗೆ ಅನಿಸ್ತೈತಿ. ಒಂದು 4-5 ದಿವಸ ಬಿಟ್ಟು ಹೋದ್ರೆ ಅದ್ರ ಸಲುವಾಗಿ ಶನಿವಾರ ಹತ್ತು ಸಂಡೇ ಹತ್ರ ಹೋದ್ರಾಯ್ತು ಅಂದ್ಕೊಂಡು ಬಿಟ್ಟು ನೋಡ್ರಿ. ನಾವು ಇದೆಲ್ಲ ನೋಡಿಕೊಂಡು ಚಂದಂಗೆ ಜಾತ್ರೆ ದಿನ ಹೋದ್ರಂತ್ರ ಭಾಳ ರಶ್ ಇರ್ತೈತೆ ರೀ. ಅದು ಅವತ್ತಿನ ದಿನ ಅಂದ್ರೆ ದರ್ಶನನೇ ಆಗಂಗಿಲ್ಲ. ನಾವು ಹೋಗೋಷ್ಟರಲ್ಲೇ ಇದಾಗಿ ಹೋಗ್ತಾ ಅಷ್ಟೊಂದು ರಶ್ ಇರ್ತೈತೆ ರೀ. ಹಿಂಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಆ ದಿನ ಹೋಗ್ಲಿಕ್ಕೆ. ಅದಕ್ಕೆ ನಾನು ಅವತ್ತು ಹೋಗಲಿಲ್ಲ. 1-2 ದಿವಸ ಬಿಟ್ಟು ಹೋಗ್ಬೇಕಂತ ಬಿಟ್ಟಿದ್ದೆ ನಾನು. ಆಮೇಲೆ ಸಾಯಂಕಾಲ ಇಲ್ಲ ಬಂದಿಂದ ಅಡುಗೆ ಮಾಡಿ ನೋಡ್ರಿ. ಇವತ್ತು ಮಸಾಲೆ ರೈಸು, ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡೀನಿ. ಆಮೇಲೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೆ. ಫಸ್ಟ್ ನಾದಿಟ್ಕೊಂಡು ಇವೆರಡು ಮಾಡೋಷ್ಟೇ ಚೆಂದ ನೆನೀತದೆ ಅಂತೇಳಿ ಫಸ್ಟ್ ಚಪಾತಿ ಹಿಟ್ಟು ನಾದಿಟ್ಟೀನಿ ರೀ. ಈಗ ರೈಸ್ ಮಾಡಾಕತ್ತೀನಿ. ರೈಸಿಗೆ ಸ್ವಲ್ಪ ಚಕ್ಕಿ, ಲವಂಗ, ಯಾಲಕ್ಕಿ, ಆಮೇಲೆ ಸಾಸಿವೆ ಎಲ್ಲ ಹಾಕಿನಿ. ಎಣ್ಣೆ ಎಲ್ಲ ಹಾಕ್ಕೊಂಡು ಚಂದಂಗೆ ಈಗ ಹಸಿಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬಟಾಣಿ ಇತ್ತು ರೀ, ಹಸಿ ಬಟಾಣಿ, ಆಮೇಲೆ ಉದ್ದುದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಇದು ಚೆಂದಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಇದು ಹಳದಿ ಕಲರ್ ಚೆಂದ ಅನಿಸುತ್ತೆ ರೀ. ಮಸಾಲೆ ರೈಸು ರೇರು ನಾವು ಮಾಡೋದು ಹಿಂಗೆ, ಯಾವಾಗಾರ ಒಂದೊಂದು ಸತಿ ಮಾಡಿರ್ತೀನಿ. ಇದ್ರ ಜೊತೆ ಕಾಂಬಿನೇಷನು ಬದ್ನಿಕಾಯಿ ರಸ, ಸಾಂಬಾರು ಥರ ಅಷ್ಟೊಂದು ಲೈಟಾಗಿ ಮಾಡಿರ್ತೀವಿ, ಗ್ರೇವಿ ಥರ. ಅದು ಕಾಂಬಿನೇಷನ್ ಚಲೋ ಅನಿಸುತ್ತೆ ನಮ್ಗೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ ರೀ, ಕೊತ್ತಂಬರಿ ಅದೆಲ್ಲ ಹಾಕಿದ್ದೆ. ಅದಕ್ಕೆ ಒಂದು ಆಲೂಗಡ್ಡೆನ ಈ ಥರ ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ಕೊಂಡೀನಿ. ಇವು ಆಲೂಗಡ್ಡೆ ಅಲ್ಲಿ ಬಟಾಣಿ ಇದ್ರೆ ಹಾಕೋಬೋದು, ಇಲ್ಲದಿದ್ರೂ ನಡ್ತೈತ್ರಿ. ಹಾಕ್ಬೇಕಂತೇನಿಲ್ಲ, ಜಸ್ಟ್ ನಾವು ಹಾಗೇನೂ ಮಾಡ್ಕೋಬೋದು. ಮಸಾಲೆ ರೈಸ್ ಇದು ಅದು ಚಲೋ ಅನಿಸುತ್ತೆ ರೀ ಇದು. ಆಮೇಲೆ ಅರ್ಜೆಂಟಾಗಿ ಟೈಮ್ ಇಲ್ದಿರೋ ಟೈಮಲ್ಲೆಲ್ಲ ಈ ಥರ ಮಾಡ್ಕೋಬೋದು, ಚೆಂದ ಅನಿಸ್ತೈತಿ ಇದು. ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ ನಾನು, ಅದ್ರ ಸಲುವಾಗಿ ಮಾಡ್ಬೇಕಂತೇಳಿ ಇವತ್ತು ಮಾಡಿ ನೋಡ್ರಿ. ಕಾಂಬಿನೇಷನ್ ಚಲೋ ಅನಿಸ್ತೈತಿ. ಬದ್ನಿಕಾಯಿ ಚಪಾತಿಗೂ ಸೂಟ್ ಆಗುತ್ತೆ, ಆಮೇಲೆ ಇದಕ್ಕೂ ಸೂಟ್ ಆಗುತ್ತಲ್ಲ ರೀ. ಅದಕ್ಕೆ ಇದನ್ನೇ ಮಾಡಿದ್ರಾಯ್ತು ಅಂತೇಳಿ ಇವತ್ತು ನಾನು ಇದನ್ನು ಮಾಡಕತ್ತೀನಿ. 1-2 ಟೊಮೆಟೊನ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗರಂ ಮಸಾಲ ಇದ್ದರೆ ಹಾಕ್ಕೋಬೋದು. ನಾನು ಒಂದು ಒಂದು ಪ್ಯಾಕೆಟಲ್ಲಿ ಬರುತ್ತಲ್ಲ ರೀ, 10 ರೂಪೀಸ್ದು, ಅದರೊಳಗಿಂದ ಒಂದು ಹಾಫ್ ಹಾಕ್ಕೊಂಡು ನೋಡ್ರಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು. ಈ ಅಕ್ಕಿ ಹಾಕೋಕತ್ತೀನಿ ರೀ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಂಡು ಚೆಂದಂಗೆ ಉಪ್ಪಿನೊಂದು ಸತಿ ಚೆಕ್ ಮಾಡ್ಕೊಂಡು 1-2 ವಿಸಿಲ್ಗೆ ಆಫ್ ಮಾಡಿಬಿಡ್ಬೇಕು ರೀ. ತಾನೇ ಉಮ್ಮಿ ಚೆಂದಂಗೆ ರೈಸ್ ಆಗ್ತೈತಿ ಇದು. ಇದೊಂದು ಚೆಂದಂಗೆ ಒಂದು ಕುದಿ ಬರೋಣ ಲೀಡ್ನ ಕ್ಲೋಸ್ ಮಾಡಿ 1-2-3 ವಿಸಿಲ್ ತೆಗೆದು ಬಿಡ್ರಿ ಅಷ್ಟೇ ರೀ. ಇದು ಪಲ್ಯ, ಇದು ರೈಸು
ಚಲೋ ಅನಿಸ್ತೈತೆ ನೋಡಿರಿ. ನನಗರ ಯಾವಾಗಾರ ಒಂದು ಸತಿ ಮಾಡ್ತೀವಲ್ರಿ ಒಂಥರ ಇಷ್ಟ ಆಗ್ತೈತೆ ರೀ ಇದು. ಜಾಸ್ತಿ ನಾನು ಮಾಡೋಕೆ ಹೋಗಂಗಿಲ್ಲ. ಆಮೇಲೆ ಇಲ್ಲಿ ಬದ್ನಿಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಕತ್ತಿದ್ದೆ. ಬದ್ನಿಕಾಯಿ ಪಲ್ಯಕ್ಕೆ ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೊಂದು ಸ್ವಲ್ಪ ನಾನು ಇಟ್ಕೊಂಡಿದ್ದೆ. ಅದನ್ನು ಈಗ ಇದಕ್ಕೆ ಹಾಕತ್ತೀನಿ ನೋಡಿರಿ. ಹಾಕಿ ಸ್ವಲ್ಪ ಅರಿಶಿನ ಅದೆಲ್ಲ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಡೀನಿ. ಟೊಮೆಟೊನ ಇಲ್ಲಿ ಸಣ್ಣ ಸಣ್ಣ 2 ಟೊಮೆಟೊನ ಹಾಕ್ಕೊಂಡೀನಿ ರೀ. ಇದಕ್ಕೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಅದಕ್ಕೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಮಸಾಲೆ ಖಾರನ ಹಾಕ್ತೀವಿ ನಾವು. ಮಸಾಲೆ ಖಾರ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಪೌಡ್ರು ಜಾಸ್ತಿ ಹಾಕಿದ್ರೆ ಸರಿ ಅನ್ಸಂಗಿಲ್ಲ ರೀ. ಸ್ವಲ್ಪ ನಮ್ಗೆ ಎಷ್ಟು ಬದ್ನಿಕಾಯಿ ತೊಂದಿರ್ತದೆ ಅದ್ರ ಮೇಲೆ ನೋಡ್ಕೊಂಡು ಗ್ರೇವಿ ತಿಕ್ನೆಸ್ಸಿಗೆ ಶೇಂಗಾ ಪೌಡ್ರನ್ನ ಹಾಕೋರು ಅಂತ ಹೇಳ್ತೀನಿ ರೀ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆಂದಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ ರೀ. ಅಂದ್ರೆ ಮಸಾಲೆ ಖಾರ ಸ್ವಲ್ಪ ಇದಿರ್ತೈತೆ ರೀ, ಚೆಂದ ನೀಟಂಗೆ ಇದಾಗಬೇಕಲ್ರಿ ಸ್ಮ್ಯಾಶ್. ಅದ್ರ ಸಲಗಂತ ಈ ಥರ ಮಾಡ್ಕೊಂಡಿರ್ತೀನಿ ನಾನು ಅಷ್ಟೇ. ಇಷ್ಟು ಮಾಡ್ಕೊಂಡು ಚೆಂದ ನೀರು ನಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಅದನ್ನು ಹಾಕಿ, ಆಮೇಲೆ ಸ್ವಲ್ಪ ಬದ್ನಿಕಾಯಿ ನಾವು ತೊಳೆದಿಟ್ಕೊಂಡಿದ್ದೆ ರೀ, ಕಟ್ ಮಾಡಿ ಅದನ್ನು ಕುಚ್ಚಾಕಿಟ್ಟು ನೋಡಿರಿ ಬದ್ನಿಕಾಯಿ ಎಲ್ಲ ಹಾಕಿ. ಆಮೇಲೆ ಒಂದು ಜಾತ್ರೆಗೆ ಹೋಗಿದ್ವಲ್ರಿ, ಆವಾಗ ಬೆಲ್ಲದ ಜಿಲೇಬಿ ತಂದಿದ್ದೆ ರೀ ನಾನು. ಬೆಲ್ಲದ ಜಿಲೇಬಿ ಯಾರಿಗೆಲ್ಲ ಇಷ್ಟ ಆಗ್ತದೆ ಅಂತ ಹೇಳ್ರಿ, ನಮಗಂತೂ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ಮಸಾಲೆ ರೈಸ್ ಇವತ್ತಿಂದು ಈ ರೀತಿ ಬಂದದ್ದು ನೋಡಿರಿ. ಯಾರಿಗೆಲ್ಲ ಇಷ್ಟ ಆಯ್ತು ಅಂದರೆ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.